ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ರಾಜ್ಮಾ ಗ್ರೇವಿ ಜೊತೆಗೆ ಜೀರಾ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆರಡರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಕಪ್ ಆಗುವಷ್ಟು ರಾಜ್ಮಾ ತೊಗೊಂಡಿದ್ದೀನಿ. ಇದನ್ನು ಕಿಡ್ನಿ ಬೀನ್ಸ್ ಅಂತಲೂ ಸಹ ಕರೀತಾರೆ. ಇದನ್ನು ಓವರ್ ನೈಟ್ ನೆನೆಸಿದ್ದೀನಿ. 10 to 15 hours ಆದರೂ ನೆನೆಸಿರಬೇಕು. ಇವಾಗ ನಾನು ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಒಂದೇ ಸರಿ ಮಾಡ್ಕೊಳ್ತಾ ಇರುವಂಥದ್ದು. ರಾಜ್ಮಾನ ಮೊದಲೇ ಬೇಯಿಸ್ಕೊಂಡು ಆನಂತರ ಮತ್ತೆ ಗ್ರೇವಿ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಡೈರೆಕ್ಟಾಗಿ ಒಂದೇ ಸರಿ ಕುಕ್ಕರ್ನಲ್ಲಿ ಮಾಡ್ಕೊಳ್ಬಹುದು. ಇವಾಗ ನಾನೊಂದು ಕುಕ್ಕರಿಗೆ 4 ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮೊದಲಿಗೆ 1-2 ಈರುಳ್ಳಿನ ಸ್ಲೈಸಸ್ ಥರ ಕಟ್ ಮಾಡಿ ಈ ರೀತಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಸೈಡ್ನಲ್ಲಿ ಎತ್ತಿಟ್ಕೊಳ್ತೀನಿ. ಈ ಈರುಳ್ಳಿನ ನಾವು ರುಬ್ಕೊಳ್ಳಿಕ್ಕೆ ಬೇಕಾಗತ್ತೆ, ಅದಕ್ಕೋಸ್ಕರನೇ ಇಲ್ಲೇ ಕೆಲಸ ಆಗತ್ತೆ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದೇ ಎಣ್ಣೆಗೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು, 1-2 ಪಲಾವ್ ಎಲೆನ ಹಾಕ್ಕೊಳ್ಳೋಣ. ನಮಗಿಲ್ಲಿ ಇದನ್ನು ಯಾವುದು ರುಬ್ಲಿಕ್ಕೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗಾಗಿ ನಮಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂಥೇಳಿ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕಪ್ಪಗೆ ಮಾಡ್ಕೊಳ್ಬಾರ್ದು, ಲೈಟಾಗಿ ಫ್ರೈ ಮಾಡಿಕೊಂಡು ಮತ್ತು ಇವಾಗ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ 2 ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಏನು ಹೆಚ್ಚಾಗಿ ಮಸಾಲೆನ ರುಬ್ಕೊಂಡು ಏನೂ ಹಾಕ್ಕೊಳ್ತಾ ಇಲ್ಲ, ಲೈಟಾದ ಮಸಾಲೆನೇ ಇರಬೇಕು. ರಾಜ್ಮಾದಲ್ಲಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1-2 ರಿಂದ 3 ಹುಳಿ ಟೊಮ್ಯಾಟೊನ ಸಹ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಯಾವುದೇ ತರಹದ ಮಸಾಲೆನ ರುಬ್ಬಿ ಹಾಕ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಕಿಡ್ನಿ ಬೀನ್ಸ್ನ ನೆನೆಸಿ ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇರೋವಂಥದ್ದು. ಉಪ್ಪು ಹಾಕಿ ಈರುಳ್ಳಿ ಹಾಗೆಯೇ ಟೊಮ್ಯಾಟೊ ಸ್ವಲ್ಪ ಸ್ಮ್ಯಾಶ್ ಆಗಲಿಕ್ಕೆ ಬಿಡೋಣ. ಆವಾಗವರಿಗೆ ಶುಂಠಿ, ಬೆಳ್ಳುಳ್ಳಿ ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಈ ರೀತಿ ಕುಟ್ಟಿ ಹಾಕ್ಕೊಳ್ಳೋಣ. ಅರ್ಜೆಂಟಿಗೆ ಬೇಕು ಅಂತ ಹೇಳೋರು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪಲ್ಸ್ ಮೋಡ್ನಲ್ಲಿ ಸ್ವಲ್ಪ ದಪ್ಪಕ್ಕೆ ರುಬ್ಕೊಂಡು ಬಂದು ಸಹ ಹಾಕ್ಕೊಳ್ಬೋದು. ಸ್ವಲ್ಪನೇ ಹಾಕ್ಕೊಳ್ತಾ ಇರೋದ್ರಿಂದ ಈ ರೀತಿ ಕುಟ್ಟಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಸಹ ಚೆನ್ನಾಗಾಗುತ್ತೆ. ಸ್ವಲ್ಪ ದಪ್ಪನೇ ಇರಲಿ. ಇವಾಗ ಈರುಳ್ಳಿ ಟೊಮ್ಯಾಟೊ ಜೊತೆಗೇ ಇವಾಗ ಕುಟ್ಟಿರುವಂತಹ ಶುಂಠಿ, ಬೆಳ್ಳುಳ್ಳಿ ಹಾಗೆಯೇ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಖಾರಕ್ಕೆ ಸ್ಪೈಸಸ್ನ ಸಹ ಇವಾಗಲೇ ಆ್ಯಡ್ ಮಾಡ್ಕೊಳ್ಳೋಣ. ನಮಗಿಲ್ಲಿ ಈರುಳ್ಳಿ ಹಾಗೆಯೇ ಟೊಮ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆಯೇ 1/4 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ತಳ ಹಿಡಿತಾ ಇದೆ ಅನ್ನೋದಾದರೆ 1/2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬಹುದು. ಹಾಗೆಯೇ ಇದ್ರ ಜೊತೆಗೆ 1-2 ಸ್ಪೂನ್ ಆಗುವಷ್ಟು ಗಟ್ಟಿಯಾದ ಕೆನೆನ ಸಹ ಹಾಕ್ಕೊಳ್ಬೇಕು. ಕೆನೆ ಹಾಕ್ಕೊಳ್ಳೋದ್ರಿಂದನೂ ಸಹ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ನಮಗೆ. ಇದಿಷ್ಟು ಹಾಕಿ 1/2 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಇವಾಗ ಏನು ಮಾಡಬೇಕು ಅಂದರೆ ನಾವು ನೆನೆಸಿಟ್ಟಿರುವಂತಹ ರಾಜ್ಮಾನ ಇಲ್ಲಿ ಹಾಕ್ಕೊಳ್ಬೇಕು. ಇದು ತುಂಬಾ ಗಟ್ಟಿಯಾಗಿರುತ್ತೆ, ಹಾಗಾಗಿ ಹಾಕ್ಕೊಂಡಿರುವಂತಹ 1 ಬೌಲ್ ಆಗುವಷ್ಟು ರಾಜ್ಮಾಗೆ 1-2 ಬೌಲ್ ಆಗುವಷ್ಟು ನೀರನ್ನು ಹಾಕಿ 6 ರಿಂದ 8 ವಿಷಲ್ ಆಗುವಷ್ಟು ಇದನ್ನು ಕೂಗಿಸ್ಕೊಳ್ಬೇಕು. ನಾವು ಇದನ್ನು ಮೊದಲೇ ಬೇಯಿಸ್ಕೊಂಡು ಹಾಕ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬಹುದು. ಈ ಕಾಳನ್ನು ನಾವು ಎಷ್ಟೇ ಬೇಯಿಸಿದ್ರೂ ಸಹ ಸಪ್ಪೆ ಆಗಿಯೇ ಇರುತ್ತೆ, ಹಾಗಾಗಿ ಡೈರೆಕ್ಟಾಗಿ ನಾವು ಈ ರೀತಿ ಮಸಾಲೆ ಜೊತೆಗೇ ಕೂಗಿಸೋದ್ರಿಂದ ಸ್ವಲ್ಪ ಮಸಾಲೆನೂ ಸಹ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ಬೇಕು. ಇದನ್ನು ನಾವು ಆರಾಮಾಗಿ ಪರೋಟ, ಚಪಾತಿ, ದೋಸೆ, ಅನ್ನಕ್ಕೂ ಸಹ ಸರ್ವ್ ಮಾಡ್ಕೊಳ್ಬೋದು. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ 6 ರಿಂದ 8 ವಿಷಲ್ ಆಗುವಷ್ಟು ವಿಷಲ್ ಮಾಡಿಸ್ಕೊಳ್ತೀನಿ. ಇಲ್ಲಿ ನಮಗೆ ನೀರಿನ ಥರನೇ ಇದೆ ಗ್ರೇವಿ ಅನ್ನೋದಾದರೆ ಇದನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಮೊದಲನೇ ಎಣ್ಣೆಯಲ್ಲಿ
ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಅದರ ಜೊತೆಗೆ ಇವಾಗ ಬೇಯಿಸಿರುವಂತಹ ರಾಜ್ಮಾ ಸ್ವಲ್ಪ ಹಾಕ್ಕೊಂಡು ರುಬ್ಕೊಳ್ಬೇಕು. ಈ ರಾಜ್ಮಾನ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ನಮಗೆ ಗ್ರೇವಿ ಥಿಕ್ಕಾಗಿ ಬರುತ್ತೆ. ಹಾಗಾಗಿ ತೆಂಗಿನಕಾಯಿ ಅವಶ್ಯಕತೆ ಇಲ್ಲ. ಇದಿಷ್ಟು ಹಾಕಿ ನಾನು 4ರಿಂದ 5 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕಿ ನುಣ್ಣಗೆ ರುಬ್ಕೊಂಡು ಆ ಪೇಸ್ಟ್ನ ಈ ಗ್ರೇವಿನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ. ಆವಾಗ ನೀರನ್ನ ಹಾಗೆ ಇರುವಂತಹ ಗ್ರೇವಿ ನಮಗೆ ಥಿಕ್ಕಾಗಿ ಬರುತ್ತೆ, ತಿನ್ನಲಿಕ್ಕೂ ಸಹ ಚೆನ್ನಾಗಿ ಅನಿಸುತ್ತೆ. ನೋಡಿ ನೀರಿನ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ಈ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಮತ್ತೆ ಕುದಿಸ್ಕೊಳ್ಬೇಕು. ಅಕಸ್ಮಾತ್ ನಮಗೆ ಇನ್ನೂ ಈ ಕಿಡ್ನಿ ಬೀನ್ಸ್ ಬೆಂದಿಲ್ಲ ಅನ್ನೋದಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ 1-2 ವಿಷಲ್ ಮಾಡಿಸ್ಕೊಳ್ಬಹುದು. ಒಂದೊಂದು ಕಾಳು ಒಂದೊಂದು ರೀತಿಯಲ್ಲಿರುತ್ತೆ, ಹಳೆ ಕಾಳು ಹೊಸ ಕಾಳು ಅಂತ ಹೇಳಿರುತ್ತೆ ಅಲ್ವಾ. ಹಾಗೆ ಇವಾಗ ನಾನು ಕೊನೆಯಲ್ಲಿ 1 ಸ್ಪೂನ್ ಆಗುವಷ್ಟು ಛೋಲೆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಸೂರಿ ಮೆಥಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡ್ತೀನಿ. ಗ್ರೇವಿ ಸಹ ಚೆನ್ನಾಗಿ ಥಿಕ್ಕಾಗುತ್ತೆ. ಉಪ್ಪು ಖಾರ ಎಲ್ಲ ಸರಿಯಾಗಿದೆ ಅಂಥೇಳಿ ನೋಡಿಕೊಂಡು ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿದ್ರೆ ಮತ್ತೆ ಹಾಕ್ಕೊಂಡು ಸಹ ಕುದಿಸ್ಕೊಳ್ಬಹುದು. ಕಾಳು ಸಹ ಚೆನ್ನಾಗಿ ಬೆಂದಿದೆ. ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ರಾಜ್ಮಾ ಗ್ರೇವಿ ರೆಡಿ ಆಗುತ್ತೆ. ಯಾವಾಗಲೂ ಒಂದೇ ಥರ ತರಕಾರಿಗಳು ಮಸಾಲೆ ಸಾಂಬಾರುಗಳನ್ನ ತಿನ್ನೋ ಟೈಮ್ನಲ್ಲಿ ಈ ರೀತಿ ರಾಜ್ಮಾ ರೆಸಿಪಿನ ಟ್ರೈ ಮಾಡಿ. ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ. ಹೆಚ್ಚಿನ ಮಸಾಲೆ ಸಹ ಹಾಕಿರೋದಿಲ್ಲ. ಲೈಟ್ ಫುಡ್ ಅಂತಲೇ ಹೇಳ್ಬೋದು. ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೂ ಸಹ ಮಾಡ್ಕೊಳ್ಬೋದು. ಇದರ ಜೊತೆಗೆ ಯಾವಾಗಲೂ ಸಹ ಜೀರಾ ರೈಸ್ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನಾನಿಲ್ಲಿ ಅನ್ನನ ಮೊದಲೇ ಮಾಡಿಕೊಂಡು ಅನಂತರ ಜೀರಾ ರೈಸ್ಗೆ ಒಗ್ಗರಣೆ ಮಾಡ್ಕೊಳ್ತಾ ಇರೋವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ಈ ರೀತಿ ಒಗ್ಗರಣೆ ಮಾಡಿ ಅನ್ನನೂ ಡೈರೆಕ್ಟಾಗಿ ಮಾಡ್ಕೊಳ್ಬಹುದು. ಹೀಗೂ ಮಾಡ್ಬೋದು, ಹಾಗೂ ಮಾಡ್ಬೋದು. ನಾನಿಲ್ಲಿ ಒಗ್ಗರಣೆಗೆ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಗೋಡಂಬಿ, ಹಸಿಮೆಣಸಿನ್ಕಾಯಿ ಹಾಗೆಯೇ ಜೀರಾ ರೈಸ್ ಮಾಡ್ಕೊಳ್ತಾ ಇರೋದ್ರಿಂದ ಜೀರಿಗೆ ಹೆಚ್ಚಿಗೆ ಹಾಕ್ಕೊಳ್ಬೇಕು ಒಗ್ಗರಣೆಯಲ್ಲಿ. ಈರುಳ್ಳಿನೂ ಸಹ ಹಾಕ್ಕೊಳ್ಬೋದು, ಆಪ್ಷನಲ್. ನಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಜೀರಿಗೆ ಹಾಕಿ 1-2 ನಿಮಿಷ ಫ್ರೈ ಮಾಡಿಕೊಂಡು ನಾವು ಆಲ್ರೆಡಿ ಮಾಡಿಟ್ಕೊಂಡಿರುವಂತಹ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಜೀರಾ ರೈಸ್ ರೆಡಿ ಆಗುತ್ತೆ. ಈ ರೀತಿ ನಮ್ಗೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಅಂತ ಹೇಳೋರು ಕುಕ್ಕರ್ನಲ್ಲೇ ಡೈರೆಕ್ಟಾಗಿ ಈ ರೀತಿ ಒಗ್ಗರಣೆ ಎಲ್ಲ ಹಾಕಿ ಅಕ್ಕಿಗೆ ತಕ್ಕಷ್ಟು ನೀರನ್ನು ಹಾಕಿ ಡೈರೆಕ್ಟಾಗಿ ನಾವು ಜೀರಾ ರೈಸ್ನ ಮಾಡ್ಕೊಳ್ಬೋದು ಕುಕ್ಕರ್ನಲ್ಲಿ. ಇವಾಗ ಜೀರಾ ರೈಸ್ ಸಹ ರೆಡಿಯಾಗಿದೆ. ಯಾರಿಗೆಲ್ಲ ರಾಜ್ಮಾ ಇಷ್ಟನೋ ಒಮ್ಮೆ ಈ ರೀತಿ ಟ್ರೈ ಮಾಡಿ. ಇವಾಗ ಮಧ್ಯಾಹ್ನದ ಊಟಕ್ಕೆ ರಾಜ್ಮಾ ಗ್ರೇವಿ ಜೊತೆಗೆ ಜೀರಾ ರೈಸ್ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ನನ್ನ ಈ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ.